ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾಗವೇಣಿ ರವಿಚಂದ್ರ ಗೌಡ. ನಿನ್ನ ಜೊತೆ ನನ್ನ ಕತೆ. ಇಂದಿನ ಸಂಪೂರ್ಣ ಸಂಚಿಕೆ ಏನೆಲ್ಲಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಈ ಕಡೆ ಅಜ್ಜಿ ಅವರು ಕೇಳಿರೋ ಹಾಗೆ, ಸಂಗೀತ ಅವ್ರು ಕೇಳಿರೋ ಹಾಗೆ ಅಜಿತ್ ಮತ್ತು ಭೂಮಿ ಅವರು ಫೋಟೋನ ಕ್ಲಿಪ್ ತಗೋತಾ ಇರ್ತಾರೆ. ಇನ್ನು ಭೂಮಿ ಅವರು ಫೋನಲ್ಲಿ ಮಾತಾಡಿ ಮುಗಿಸಿರೋಂಥ ಅಜಿತ್ ಹತ್ರ ನನ್ನ ಬಗ್ಗೆ ಅತ್ತೆ ಏನು ಕೇಳಿಲ್ವಾ, ಅತ್ತೆ ಊಟ ಮಾಡೋದ್ರಂತ, ಟೀ ಕುಡಿದ್ರಂತ ಅದೆಲ್ಲ ವಿಚಾರಿಸ್ತಾ ಇರ್ತಾರೆ. ಇನ್ನು ಅಜಿತ್ ಅವರು ನಮ್ಮದು ಫೋಟೋ ಕಳಿಸ್ಬೇಕಂತೆ ಅಂತ ಹೇಳ್ತಿದ್ದಾಗೇನೆ ಭೂಮಿ ಅವರು ಕ್ಲಿಕ್ ತಗೊಳ್ಳಿ ಅಂತ ಹೇಳಿ ಫೋಟೋಸ್ನ ಕ್ಲಿಕ್ ಮಾಡಿಸ್ಕೊಂಡು ಈ ಕಡೆ ಮನೆಗೆ ಕಳಿಸ್ಕೊಡ್ತಾರೆ. ಇನ್ನು ಆ ರೆಸಾರ್ಟ್ನಲ್ಲಿ ಹಮ್ಮಿಕೊಂಡಿರುವಂತಹ ಕಪಲ್ಸ್ ಗೇಮ್ನಲ್ಲಿ ಈ ಕಡೆ ಅಜಿತ್ ಮತ್ತು ಭೂಮಿಯವರು ವಿನ್ ಆಗ್ತಾರೆ. ಇನ್ನು ಅಜಿತ್ ಅವರು ಭೂಮಿಯವರು ಎಷ್ಟು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದು ಇಡೀ ರೆಸಾರ್ಟ್ಗೆ ಗೊತ್ತಾಗುತ್ತೆ. ಇನ್ನು ಮುದ್ದಿನ ಮಾಡದಿ ಭೂಮಿಯನ್ನು ಎಂಟಿಯಾಗಿ ಪಡೆದಿರುವಂತಹ ಅಜಿತ್ ಅವ್ರಿಗೆ ತುಂಬಾ ಖುಷಿಯಾಗಿರುತ್ತೆ. ಯಾಕೆ ಅಂತಂದರೆ ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಅಷ್ಟು ಚೆನ್ನಾಗಿರುತ್ತೆ. ಇನ್ನು ಅಲ್ಲಿ ಒಂದು ಪ್ರಪೋಸ್ ಕೂಡ ನಡೆಯುತ್ತೆ ಅಜಿತ್ ಮತ್ತು ಭೂಮಿಯವ್ರಿಗೆ. ಇನ್ನು ಆ ಪ್ರಪೋಸಿಂಗ್ ಹೇಗಿರುತ್ತೆ, ಆ ಒಂದು ರೆಸಾರ್ಟಲ್ಲಿ ಏನೆಲ್ಲ ಗೇಮ್ಸ್ ಇರುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ಡೀಟೇಲ್ ಆಗಿ. ಅಜಿತ್ ಅವ್ರದ್ದು ಈ ಕಡೆ ಭೂಮಿಯವರು ಸಾಯ್ಬ್ರೆ ಅತ್ತೆ ನಾ ಫೋನಲ್ಲಿ ಅತ್ತೆ ಏನಂದ್ರು, ಅಜ್ಜಿ ಏನಂತೆ, ಆಮೇಲೆ ಅತ್ತೆ ಊಟ ಮಾಡ್ತಂತ, ಟೀ ಕುಡಿದ್ರಂತ, ನನ್ ಬಗ್ಗೆ ಏನು ಕೇಳಲಿಲ್ವಾ ಅತ್ತೆ. ಅಜಿತ್ ಅವರು ಆಗಾಗ ನಮ್ಮಿಬ್ಬರದು ಫೋಟೋ ಕಳಿಸು ಅಂತ ಹೇಳಿದ್ರು ಅಂತಿದ್ದಾಗೇನೆ ಭೂಮಿಯವರು ಹೌದಾ, ಕುಡೀಲಿ ನಿಮ್ ಫೋನ್ ತಗೊಳ್ಳಿ ಇಡ್ಕೊಳ್ಳಿ, ಈಗ ತೆಗೀರಿ ಫೋನ್ ಅಲ್ಲಿ ಇಡುವಂತಹ ಫೋಟೋನ ತೆಗೀರಿ. ಅಜಿತ್ ಅವರು ಭೂಮಿ ಈ ರೀತಿ ಮಾಡಿದ್ದು ನೋಡಿ ಹಾಗಾಗಿ ಚೆನ್ನಾಗಿ ಕಾಣಿಸ್ತೀಯ ಅಂತ ಹೇಳ್ಬಿಟ್ಟು ಈ ರೀತಿ ಬಿಲ್ಡಪ್ ಹಾಕೋತಿದ್ದಿ ಅಲ್ವಾ ನೀನು. ಭೂಮಿಯವರು ಹೌದಾ, ಹಾಗ ಸರಿ ಬಿಡಿ, ಹಾಗಾದ್ರೆ ನಾನು ಕೆಂಪಿಸಿಟ್ಕೊಂಡು ಹೋಗ್ತೀನಿ ಅಂತ ಹೋಗ್ತಿರ್ತಾರೆ. ಇನ್ನು ಅಜಿತ್ ಅವ್ರು ಏಯ್ ಅಂತ ಹೇಳಿ ಹಿಡಿದು ನಿಲ್ಸ್ಕೊಂಡು, ಭೂಮಿ ನೋಡು ಬ್ಲಾಕ್ ಮೇಲ್ ಮಾಡಿದ್ರ ನನ್ನ ಹತ್ರ ಇಟ್ಕೊಂಬೇಡ ಗೊತ್ತಾಯ್ತಾ, ಆಯ್ತು ಸ್ಮೈಲ್ ಮಾಡು ಹೇಳಿದಾಗ ಈ ಕಡೆ ಭೂಮಿಯವರು ಅಜಿತ್ ಅವ್ರನ್ನ ತಬ್ಗೋತಾರೆ ಫೋಟೋ ತಕೊಬೇಕಾದ್ರೆ. ಇನ್ನು ಅಜಿತ್ ಅವ್ರದ್ದು ನೋಡಿದಾಗ ಅತ್ತೆಗೆ ಅಂತ ಹೇಳ್ಬಿಟ್ಟು ಸರಿ ತೆಗೀರಿ ಅಂತ ಹೇಳ್ತಾರೆ. ಕ್ಲಿಚಿಕ್ ಅಂತ ಫೋಟೋಸ್ನ ತಗೋತಾ ಇರ್ತಾರೆ ಈ ಕಡೆ ಅಜಿತ್ ಮತ್ತೆ ಭೂಮಿಯವರು ಇನ್ನೊಂದು ಅಂತ ಹೇಳಿ ತೆಗೆಸ್ಕೊತಾ ಇರ್ತಾರೆ. ಅದೇ ಸಮಯ ಕರೆಕ್ಟ್ ಆಗಿ ಅಲ್ಲಿಗೆ ಆ ರೆಸಾರ್ಟ್ ಓನರು ಹಾಯ್ ಕಪಲ್ಸ್ ಅಂತ ಹೇಳಿ ಅಜಿತ್ ಹತ್ರ ಬರ್ತಾರೆ. ಹಿಂಗ್ ಅಂತಿದ್ದಾಗೆ ನಿನ್ನೆ ಅಜಿತ್ ಅವ್ರು ಹಾಯ್, ಅವ್ರ ಜೊತೆ ಒಬ್ಬ ಹೆಂಗ್ ಗರ್ಲ್ನ ಕರ್ಕೊಂಡ್ ಬಂದಿರ್ತಾರೆ. ಇವರು ಕೃಷ್ಣ ಪ್ರಿಯೆ ಅಂತ ಹೇಳಿ ನಮ್ಮ ರೆಸಾರ್ಟ್ ಅಲ್ಲಿ ಇವರು ರೆಗ್ಯುಲರ್ ಆಂಕರ್. ಹುಡುಗಿನ ನೋಡ್ತಿದ್ದಾಗೇನೆ ಅಜಿತ್ ಅವ್ರ ಭೂಮಿನ ಎಳ್ದು ಬಿಟ್ಬಿಟ್ಟು ದಟ್ಸ್ ವೆರಿ ನೈಸ್ ಹೇಳಿ ಹಾಯ್ ಕೃಷ್ಣ ಪ್ರಿಯೆ ಅಂತ ಹೇಳಿ ಶೇಕ್ ಹ್ಯಾಂಡ್ ಮಾಡ್ತಾರೆ. ಅಂತ ಹೇಳ್ತಿದ್ದಾಗೇನೆ ಈ ಕಡೆ ಅಜಿತ್ ಅವರು ಲುಕಿಂಗ್ ಗುಡ್ ಅಂತ ಹೇಳ್ತಾರೆ. ಇನ್ನು ಭೂಮಿ ಅವರು ಸಿಟ್ಟಲ್ಲಿ ಬಂದು ಅಜಿತ್ ಅವ್ರ ಕೈನ ಹಿಡ್ಕೋತಾರೆ. ಕೃಷ್ಣ ಪ್ರಿಯ ಅವ್ರ ಕೈನ ಬಿಟ್ಟಿಲ್ದಿರ ಅಜಿತ್ ಅವ್ರ ಕೈನ ಹಿಡಿದು ಎಳ್ಕೊಂಡು ತನ್ನ ಪಕ್ಕಕ್ಕೆ ನಿಲ್ಸ್ಕೋತಾರೆ ಭೂಮಿ ಅವರು. ಇನ್ನು ಕೃಷ್ಣ ಪ್ರಿಯ ಅವರು ನೈಸ್ ಸರ್ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಮನೆಯಲ್ಲಿ ಎಲ್ಲರೂ ಕೂತಿರ್ತಾರೆ. ಅದೇ ಸಮಯ ಕರೆಕ್ಟ್ ಆಗಿ ಅಜಿತ್ ಅವರು ಫೋಟೋನ ಕಳಿಸ್ತಾರೆ. ಅದನ್ನ ನೋಡಿದಂತಹ ಸಂಗೀತ ಅವ್ರು ಈ ಫೋಟೋ ಬಂತು ನೋಡಿ ಇಲ್ಲಿ ಅಂತ ಹೇಳ್ಬಿಟ್ಟು ಮನೆಯವರು ಎಲ್ಲರನ್ನೂ ಸಹ ಕರೆದು ತೋರಿಸ್ಕೊತಾ ಇರ್ತಾರೆ. ಬಾರೋ ಇಲ್ಲಿ ಅಮ್ಮ, ಬಾರೋ ಅಮ್ಮ ಇಲ್ಲಿ ಅಂತ ಹೇಳ್ಬಿಟ್ಟು ಕರ್ದ್ಬಿಟ್ಟು ಇಲ್ಲಿ ನೋಡೋ ಇಲ್ಲಿ ಅಂತ ಹೇಳ್ಬಿಟ್ಟು ಕಪಲ್ಸ್ ಫೋಟೋನ ಅಂದ್ರೆ ಅಜಿತ್ ಭೂಮಿ ಫೋಟೋನ ನೋಡ್ತಾ ಇರ್ತಾರೆ. ಅದೇ ಸಂದರ್ಭದಲ್ಲಿ ಅಲ್ಲಿರುವಂತಹ ಅಂಜು ಅವರು ತುಂಬಾನೇ ಸಿಟ್ಟು ಮಾಡ್ಕೊಂಡು ಮನಸಲ್ಲೇ ಕೋಪನ ಹಿಡ್ಕೋತಾ ಇರ್ತಾರೆ. ಆ ಸಂಗೀತ ಅವರು ಅಯ್ಯೋ ನನ್ನ ಮಗ ಸೊಸೆ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾರೆ, ನನ್ನ ದೃಷ್ಟಿನೇ ತಾಕ್ಬಿಡುತ್ತೆ ಅವ್ರಿಗೆ. ಅಜ್ಜಿ ಅವರು ಲುಕಿಂಗ್ ಹ್ಯಾಂಡ್ಸಮ್, ಅದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ನೋಡಿ ಮಾಮ್ ಅಂತಿದ್ದಾಗೇನೆ ಅಜ್ಜಿ ಅವರು ಫೋನ್ ನ ತನ್ನ ಕಡೆ ಇಸ್ಕೊಂಡು ಗಂಡ ಹೆಂಡತಿ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಲ್ಲ, ಆಗ್ಲಿ ನಮ್ಮ ಅಜ್ಜಿ ಜೋಡಿ ಅಲ್ವಾ ಅಂತ ಹೇಳಿ ಫೋಟೋನ ಅಂದ್ರೆ ಮೊಬೈಲ್ ನ ಕಿತ್ಕೊಂಡು ಹೇ ನೋಡು ಇಲ್ಲಿ ಅಪೇಕ್ಷೆ ಅಂಜು ಅಂತ ಹೇಳ್ಬಿಟ್ಟು ಅವ್ರಿಬ್ರಿಗೆ ಸಿಟ್ನ ಹೆಚ್ಚು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅಜ್ಜಿ ಅವರು ಫೋಟೋಸ್ನ ತೋರಿಸ್ತಾರೆ. ಅಪೇಕ್ಷೆ ಅವರು ಅಜ್ಜಿ ಅವ್ರಿಬ್ರು ಫೋಟೋ ಕಳ್ಸಿದಾರಲ್ಲ ರೆಸಾರ್ಟ್ ಫೋಟೋ ಕಳ್ಸು ಅಂದ್ರೆ ಅಲ್ಲಿ ಏನೋ ಡೆಕೋರೇಷನ್ ಚೆನ್ನಾಗಿ ಮಾಡಿರೋ ತರ ಇದೆ ಅಲ್ವಾ ಅಂಜು ಅವರು ಯಾ ಇಟ್ ಈಸ್ ಡೆಕೋರೇಷನ್ ಸೋ ವೆಲ್. ಖುಷಿನಲ್ಲಿ ಫೋಟೋಸ್ನ ನೋಡಿ ಶ್ರವಣ್, ಲಚ್ಚಿ, ಸಂಗೀತ, ರಾಮ್, ಅಜ್ಜಿ ಖುಷಿ ಪಡ್ತಾ ಇರೋದನ್ನ ನೋಡಿ ಈ ಕಡೆ ಅಪೇಕ್ಷಾ ಅವರು ಇವ್ರ ಸಂಬಂಧ ಏನು ಅಂತ ಆದಷ್ಟು ಬೇಗ ನಾನು ಕಂಡಿಡ್ತೀನಿ ಅಂತ ಮನಸ್ಸಲ್ಲೇ ಮಾತಾಡ್ಕೋತಾ ಇರ್ತಾರೆ. ಇನ್ನು ದೂರದಲ್ಲೇ ನಿಂತು ಈ ಒಂದು ಸಂಭ್ರಮನ ದೇವಯಾನಿಯವರು ನೋಡಿ ಸಿಟ್ ಮಾಡ್ಕೋತಾ ಇರ್ತಾರೆ. ರೆಸಾರ್ಟ್ ಅಲ್ಲಿ ಈ ಕಡೆ ರೆಸಾರ್ಟ್ ಓನರ್ ಹಾಯ್ ಎವ್ರಿವನ್ ಪ್ಲೀಸ್ ವೆಲ್ಕಮ್ ಅಜಿತ್ ಅಂಡ್ ಭೂಮಿ. ಇವರು ಹನಿಮೂನ್ಗೆ ಅಂತ ಹೇಳ್ಬಿಟ್ಟು ನಮ್ ರೆಸಾರ್ಟ್ ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇವರು ನಮ್ ರೆಸಾರ್ಟ್ ನ ಆಯ್ಕೆ ಮಾಡ್ಕೊಂಡಿರೋದು ನಮ್ಗೆ ಅತ್ಯಂತ ಖುಷಿನ ತಂದಿದೆ. ಗೆಸ್ಟ್ ಆಫ್ ಆನರ್ ಅಜಿತ್ ಅಂಡ್ ಭೂಮಿ. ಇಲ್ಲಿ ಪಾರ್ಟಿನ ಈ ಕಡೆ ಸ್ಟಾರ್ಟ್ ಮಾಡ್ತಾರೆ ರೆಸಾರ್ಟ್ ಓನರ್. ಇನ್ನು ಮಿಸ್ಟರ್ ಅಜಿತ್ ಅಂಡ್ ಭೂಮಿ ಪ್ಲೀಸ್ ಹೋಗಿ ಅಲ್ಲಿ ಕೂತ್ಕೊಳ್ಳಿ, ಪ್ಲೀಸ್ ಸಿಟೆಟ್ ಹೇಳ್ತಿದ್ದಾಗೇನೆ ಈ ಕಡೆ ಅಜಿತ್ ಅವರು ಭೂಮಿ ಕೈನ ಇಟ್ಕೊಂಡು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಅಲ್ಲೇ ಇರುವಂತಹ ಒಂದು ಸೀಟ್ ಅಲ್ಲಿ ಇಬ್ರು ಅಜಿತ್ ಭೂಮಿ ಕೂತ್ಕೋತಾರೆ. ಇನ್ನು ರೆಸಾರ್ಟ್ ಓನರ್ ಈಗ ಗೇಮ್ ಶುರುವಾಗುತ್ತೆ. ಆಲ್ ದ ವೆರಿ ಬೆಸ್ಟ್. ಆ ರೆಸಾರ್ಟ್ ಅಲ್ಲಿ ಇರುವಂತಹ ಆಂಕರಿಂಗ್ ನ ಸ್ಟಾರ್ಟ್ ಮಾಡ್ತಾರೆ. ಈ ರೆಸಾರ್ಟ್ ಅಲ್ಲಿ ನಾವಿಬ್ರು ಒಂದೇ, ಒಂದು ರೌಂಡ್ ಅಲ್ಲಿ ಎಂಟಿರಿಗೆ ನಾವು ಮೈಕ್ ನಲ್ಲಿ ಕ್ವಶನ್ಸ್ ನ ಕೇಳ್ತೀವಿ. ಅವರು ಉತ್ತರನ ಕೊಡ್ತಾರೆ. ಹಾಗೆ ಗಂಡಂದ್ರಿಗೆ ಸ್ಲೇಟ್ ನ ಕೊಡ್ತೀವಿ. ಅವರು ಆ ಉತ್ತರನ ಈ ಸ್ಲೇಟ್ ನಲ್ಲಿ ಬರೀತಾರೆ. ಇನ್ನು ಗಂಡ ಹೆಂಡತಿ ಉತ್ತರ ಅಂದ್ರೆ ಇಬ್ರು ಉತ್ತರನು ಮ್ಯಾಚ್ ಆದ್ರೆ ಮಾತ್ರ ಅವ್ರಿಗೆ ಪಾಯಿಂಟ್ ಸಿಗುತ್ತೆ. ಈ ಒಂದು ಗೇಮ್ ನ ಆಡೋದಕ್ಕೆ ನೀವೆಲ್ಲ ರೆಡಿನಾ? ಮಾಡೋಣ ಅಂತ ಹೇಳ್ಬಿಟ್ಟು ಬೌಲ್ ಅಲ್ಲಿ ನೇಮ್ ಗಳನ್ನೆಲ್ಲ ಬರ್ದಾಕಿರ್ತಾರೆ. ಆ ಒಂದು ಬೌಲ್ ನ ತಗೊಂಡಂತ ಆಂಕರ್ ಸರ್ ನೀವೇ ಒಂದು ಚೀಟಿನ ತೆಗೀರಿ ಅಂತ ಹೇಳಿ ರೆಸಾರ್ಟ್ ಓನರ್ ಗೆ ಹೇಳ್ತಾರೆ. ರೆಸಾರ್ಟ್ ಓನರ್ ಓಕೆ ಅಂತ ಹೇಳ್ಬಿಟ್ಟು ಆ ಪೇಪರ್ ನ ತೆಗೆದಾಗ ವಿನಯ್ ಅಂಡ್ ರಂಜಿತಾ ಹೆಸರನ್ನ ಸೆಲೆಕ್ಟ್ ಮಾಡಿ ಕರೀತಾರೆ. ಇನ್ನು ಅವ್ರನ್ನ ಬನ್ನಿ ಅಂತ ಆಂಕರ್ ಕರೀತಾ ಇರ್ತಾರೆ. ಎಲ್ರು ಖುಷಿಯಿಂದ ಅಜಿತ್ ಭೂಮಿ ಕ್ಲಾಪ್ಸ್ ಹಾಕ್ತಾರೆ. ಆ ಕಪಲ್ಸ್ ಸ್ಟೇಜ್ ಹತ್ರ ಹೋದ್ಮೇಲೆ ಆಂಕರ್ ಹೇಳ್ತಾರೆ, ಸೊ ನಮ್ಮ ಮೊದಲನೇ ಜೋಡಿ ವಿನಯ್ ಅಂಡ್ ರಂಜಿತಾ ಬೆಸ್ಟ್ ಕಂಗ್ರಾಚುಲೇಷನ್ ಅಂತಿದ್ದಾಗೇನೆ ಥ್ಯಾಂಕ್ಸ್ ಮೇಡಮ್ ಅಂತ ಆ ಕಪಲ್ಸ್ ಹೇಳ್ತಾರೆ.
ಇನ್ನು ವಿನಯ್ ಅವರೇ ನೀವು ಬನ್ನಿ ಇಲ್ಲಿ ಕುತ್ಕೊಳ್ಳಿ, ಈ ಸ್ಲೇಟ್ ನಿಮ್ಗೆ ಅಂತೇಳಿ ಸ್ಲೇಟ್ ಕೊಟ್ಟು ಕೂರಿಸ್ತಾರೆ. ಇನ್ನು ಅವ್ರ ಮಿಸ್ಸಸ್ಗೆ ರಂಜಿತಾ ಮೇಡಮ್ ನಿಮ್ಗೆ ಮೊದಲನೇ ಪ್ರಶ್ನೆ ಆಂಕರ್ ಕೇಳ್ತಾರೆ, ನೀವಿಬ್ರು ಮೀಟ್ ಮಾಡಿದಾಗ ರಂಜಿತ್ ಅವರು ನೀವು ಸರ್ ಉತ್ತರ ಬರೀಬೇಕು ಮೇಡಮ್, ನೀವು ಆನ್ಸರ್ ನ ಹೇಳ್ಬೇಕು. ನೀವು ರಂಜಿತ್ ಅವರು ಉತ್ತರನ ಹೇಳ್ತಾರೆ ಪಿಂಕ್ ಅಂತ. ಸೊ ನಾವೀಗ ಆನ್ಸರ್ ನ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ವಿನಯ್ ಸ್ಲೇಟ್ ಅಲ್ಲಿ ಬರ್ದಿರೋ ಆನ್ಸರ್ ನ ಇಸ್ಕೋತಾರೆ. ವಿನಯ್ ಅವರು ಬ್ಲಾಕ್ ಅಂತ ಬರ್ದಿರ್ತಾರೆ. ಲೈಕ್ ವಿನಯ್ ರಂಜಿತಾ ಅವರೇ ನೆಕ್ಸ್ಟ್ ಟೈಮ್ ಹಾಡೋರಂತೆ ಫಾರ್ ಸೋ ಕಮಿಂಗ್ ಎಂಜಾಯ್ ದ ಈವ್ನಿಂಗ್ ಅಂತ ಹೇಳಿ ಅಲ್ಲಿಂದ ಕಳಿಸ್ತಾರೆ ಅವ್ರನ್ನ. ಆಂಕರ್ ಸರ್ ನೆಕ್ಸ್ಟ್ ಕಪಲ್ ಯಾರು ಅಂತ ನೋಡೋಣ ಅಂತ ಹೇಳಿ ಮತ್ತೆ ಚೀಟಿನ ಓನರ್ ಕೈಯಿಂದ ತೆಗೆಸಿದಾಗ ಅವರು ಚೀಟಿನ ತೆಗೆದ್ಬಿಟ್ಟು ಅಜಿತ್ ಅಂಡ್ ಭೂಮಿ. ಇನ್ನು ಅಜಿತ್ ಅವರು ಖುಷಿ ಪಟ್ಕೊಂಡು ಕ್ಲಾಪ್ಸ್ ಹಾಕ್ತಿರ್ತಾರೆ. ಆದ್ರೆ ಭೂಮಿ ಅವರು ಬೈದಲ್ಲಿ ಬೇಡ ಅಂತ ಹೇಳಿದಾಗ ಅಜಿತ್ ಅವರು ಭೂಮಿ ಅವ್ರ ಕೈನ ಇಟ್ಕೊಂಡು ಸಮಾಧಾನ ಮಾಡಿ ಸ್ಟೇಜ್ ಕಡೆ ಕರ್ಕೊಂಡ್ ಬರ್ತಾರೆ. ರಂಜಿತ್ ಅವರು ವೆರಿ ನೈಸ್ ಕಪಲ್, ನಮ್ಮ ಗೆಸ್ಟ್ ಆಫ್ ಕಪಲ್ಸ್ ಅಜಿತ್ ಅಂಡ್ ಭೂಮಿ. ಅಜಿತ್ ಸರ್ ನೀವು ಬನ್ನಿ ಇಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಅಜಿತ್ ಅವ್ರು ಥ್ಯಾಂಕ್ಸ್ ಅಂತ ಹೇಳಿ ಅಲ್ಲೋಗಿ ಕೂತ್ಕೋತಾರೆ. ತಕ್ಷಣ ಈ ಕಡೆ ಆನ್ಸರ್ ನ ಬರೆಯೋದಕ್ಕೆ ಸ್ಲೇಟ್ ನು ಕೂಡ ಕೊಡ್ತಾರೆ. ಇನ್ನು ಭೂಮಿ ಹತ್ರ ಬಂದ್ಬಿಟ್ಟು ರಂಜಿತ್ ಆ ಆಂಕರ್ ಕೇಳ್ತಾರೆ, ಭೂಮಿ ಅವರೇ ಮೊದಲನೇ ಪ್ರಶ್ನೆ, ಯಜಮಾನರು ತುಂಬಾ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಾಗ ನೀವೇನ್ ಮಾಡ್ತೀರಾ? ನಿಮ್ಮ ಮುಖನ ಅಜಿತ್ ಅವ್ರು ನೋಡ್ತಾ ಇರ್ತಾರೆ. ಆಂಕರ್ ಅವ್ರು ಹೇಳ್ತಾರೆ, ಅಜಿತ್ ಅವರೇ ನೀವು ಉತ್ತರನ ಸ್ಲೇಟ್ ಅಲ್ಲಿ ಬರೀರಿ. ಅಜಿತ್ ಉತ್ತರ ಬರೆದ್ ನಿಲ್ಸಿದ ಮೇಲೆ ಅದನ್ನ ನೋಡಿದಂತಹ ಆಂಕರ್ ಓಕೆ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಹತ್ರ ಪ್ರಶ್ನೆಗೆ ಉತ್ತರನ ಕೇಳೋ ಪ್ರಯತ್ನ ಮಾಡ್ತಾರೆ. ಈ ಕಡೆ ಭೂಮಿ ಅವರು ನಮ್ ಸಾಹೇಬ್ರು ಕೋಪನ ಕಡಿಮೆ ಮಾಡ್ಬೇಕು ಅಂತ ಹೇಳಿದ್ರೆ ಸಕ್ಕರೆನ ಕಮ್ಮಿ ಹಾಕಿ ಒಂದ್ ಕಡಕ್ ಟೀನ ಮಾಡಿದ್ರೆ ಅವ್ರ ಕೋಪ ಎಲ್ಲ ಕಮ್ಮಿ ಆಗ್ಬಿಡುತ್ತೆ. ಆಂಕರ್ ಹೇಳ್ತಾರೆ, ಓಹೋ ಸಾಹೇಬ್ರು ವೆರಿ ಇಂಟ್ರೆಸ್ಟಿಂಗ್ ಪೆಟ್ ನೇಮ್ ಸರ್, ನಿಮ್ಮನ್ನ ಸಾಹೇಬ್ರು ಅಂತ ಕರಿತಾ ಇದ್ದಾರೆ ಅಂತ ಅಜಿತ್ ಕೇಳಿದಾಗ ಏನ್ ಕೆಲಸ ಸರ್ ನೀವು ಮಾಡೋದು? ಅವರು ಆಂಕರ್ಗೆ ನಾನು ಪೊಲೀಸ್ ಇನ್ಸ್ಪೆಕ್ಟರ್. ಆಂಕರ್ ಓ ನೈಸ್, ನೀವು ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ ಸರ್, ನಿಮ್ಮ ಆನ್ಸರ್ ನೋಡ್ಬೋದಾ ನಾನು? ಅಜಿತ್ ಅವರು ಬರ್ದಿರೋ ಆನ್ಸರ್ ನ ನೋಡಿ ಆಂಕರ್ ಓ ಸೂಪರ್ ಇಂಟ್ರೆಸ್ಟಿಂಗ್ ಟೀ ಅಂತ ಬರ್ದಿದ್ದಾರೆ. ಎಲ್ಲರೂ ಖುಷಿಯಿಂದ ಕ್ಲಾಪ್ಸ್ ನ ಹಾಕ್ತಾರೆ. ಅಜಿತ್ ಅವರು ಕ್ಲಾಪ್ಸ್ ನ ಹಾಕ್ತಾರೆ. ಭೂಮಿ ಅವರು ಹಿಂದಿರುಗಿ ಅಜಿತ್ ಮುಖನ ನೋಡಿ ಕ್ಲಾಪ್ಸ್ ಹಾಕ್ತಾ ಇರ್ತಾರೆ. ಇನ್ನು ಆಂಕರ್ ಏನ್ ಮೇಡಮ್ ನೀವು ನಿಮ್ ಸಾಹೇಬ್ರು ಕೋಪ ಬಂದಾಗ ಟೀ ಮಾಡ್ಕೊಟ್ಟು ಅವ್ರನ್ನ ತಣ್ಣಗ್ ಮಾಡ್ಬಿಡ್ತೀರಾ? ಇಂಟ್ರೆಸ್ಟಿಂಗ್. ಸರಿ ನಾವೀಗ ಮುಂದಿನ ಪ್ರಶ್ನೆಗೆ ಹೋಗೋಣ. ನಮ್ಗೆ ಯಾವ ವಿಷಯಕ್ಕೆ ತುಂಬಾ ಕೋಪ ಬರುತ್ತೆ ಅಂತ ಅಜಿತ್ ಅವ್ರನ್ನ ಪ್ರಶ್ನೆ ಮಾಡಿ ಕೇಳಿದಾಗ ಅವರು ಮೇಡಮ್ ನಾನು ಹೇಳ್ಬೋದಾ ನಿಂತ್ಕೊಂಡು ಆನ್ಸರ್ನ ಅಂತ ಕೇಳಿದಾಗ ಈ ಕಡೆ ಆಂಕರ್ ಹೌಸ್ ಸರ್ ಶೋರ್ ಬನ್ನಿ ಮೇಡಮ್ ನೀವು ಕುತ್ಕೊಂಡು ಬರೀರಿ ಹೇಳ್ತಾರೆ. ಇನ್ನು ಸ್ಲೇಟು ಮತ್ತೆ ಚಾಪಿಸ್ನ ಭೂಮಿ ಕೈ ಕೊಟ್ಬಿಟ್ಟು ಕೂರ್ಸ್ಬಿಟ್ಟು ಈ ಕಡೆ ಅಜಿತ್ ಅವರು ಬಂದ್ ನಿಂತ್ಕೋತಾರೆ. ಈ ಒಂದು ಪ್ರಶ್ನೆಗೆ ಈ ಕಡೆ ಅಲ್ಲಿರುವಂತಹ ಆಂಕರ್ ಮೇಡಮ್ ನೀವು ಉತ್ತರನ ಬರೀರಿ ಅಂತ ಭೂಮಿಗೆ ಹೇಳಿದಾಗ ಭೂಮಿ ಅವರು ಉತ್ತರನ ಬರೀತಾರೆ. ಅಜಿತ್ ಅವರೇ ನೀವು ಆನ್ಸರ್ ಕೊಡಿ ಅಂತಿದ್ದಾಗೆ ಅಜಿತ್ ಅವರು ನನ್ನ ಹೆಂಡತಿಗೆ ಯಾರಿಗ್ ನೋವು ಕೊಡೋದು ಕೊಂಡು ಇರೋದಕ್ಕೆ ಆಗೋದಿಲ್ಲ. ಆಂಕರ್ ಸೊ ಟೋಟಲಿ ನಿಮ್ ಮಿಸ್ಸಸ್ಗೆ ನೋವು ಕೊಟ್ರೆ ಆಗಲ್ಲ ಅಂತಿದ್ದಾಗೆ ಅಜಿತ್ ಅವ್ರು ಎಸ್ ಅಂತ ಹೇಳ್ತಾರೆ. ಎಕ್ಸಾಕ್ಟ್ಲಿ ಆಂಕರ್ ಮೇಡಮ್ ಅಂತ ಚೆಕ್ ಮಾಡೋಣ. ಈ ಕಡೆ ಆ ಸ್ಲೇಟ್ ನ ಇಸ್ಕೊಂಡಂತ ಆಂಕರ್ ವಾವ್ ಅಮೇಜಿಂಗ್ ಸರ್, ನಿಮ್ ಇಬ್ರು ಇದು ಎಷ್ಟು ಚೆನ್ನಾಗಿದೆ ಅಂಡರ್ಸ್ಟ್ಯಾಂಡಿಂಗು. ಅವರು ಸಹ ಸೇಮ್ ಉತ್ತರನ ಬರ್ದಿದ್ದಾರೆ ಅಂತ ಹೇಳ್ಬಿಟ್ಟು ತೋರಿಸ್ತಾರೆ. ಆಂಕರ್ ಎಲ್ರು ಕ್ಲಾಪ್ಸ್ ಪಡಿತಾ ಇರೋದನ್ನ ನೋಡಿ ತುಂಬಾ ಖುಷಿಯಾಗಿ ನಿಮ್ ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ದೊಡ್ಡ ನೋಡುದು ನಿಮ್ಮ ಅನ್ಯೋನ್ಯತೆ ಯಾವತ್ತೂ ಇದೇ ಕೂಡ ಇರ್ಲಿ. ಹೋಪ್ ನೀವು ನೆಕ್ಸ್ಟ್ ಕ್ವಶನ್ಸ್ ಗೆ ಆನ್ಸರ್ ಮಾಡ್ತೀರಾ ಅಂತ ಅನ್ಕೋತೀನಿ. ತಗೊಳ್ಳಿ ಅಂತ ಸ್ಲೇಟ್ ನ ಭೂಮಿ ಅವ್ರ ಕೈ ಕೊಟ್ಟು ನೆಕ್ಸ್ಟ್ ಕ್ವಶನ್, ಭೂಮಿ ಅವರೇ ನಿಮ್ ಗಂಡನ್ಗೆ ಏನಂದ್ರೆ ತುಂಬಾ ಇಷ್ಟ ಆದ್ರೂ ಆಗಿರ್ಬೋದು, ಅವರ ಪ್ರಯಾರಿಟಿ ಏನು ಅಂತ ಕೇಳ್ತಿದ್ದಾಗೆ ಭೂಮಿ ಅವರು ಹೂ ಅಂತ ಹೇಳ್ಬಿಟ್ಟು ಸ್ಲೇಟ್ ಮೇಲೆ ಆನ್ಸರ್ ನ ಬರೀತಾರೆ. ಆಂಕರ್ ಭೂಮಿ ಉತ್ತರ ಬರ್ತಿದ್ದನ್ನ ನೋಡಿ ಆಲ್ ರೈಟ್ ಅಂತ ಹೇಳ್ಬಿಟ್ಟು ಅಜಿತ್ ಹತ್ರ ಮೈಕ್ ನ ತಗೊಂಡ್ಬಂದು ಸರ್ ನಿಮ್ ಉತ್ತರ ಅವರು ನನ್ನ ಕೆಲಸ ವಾವ್ ನಾನು ಭೂಮಿ ಅವರ ಆನ್ಸರ್ ಕೂಡ ಚೆಕ್ ಮಾಡ್ಬಿಡ್ತೀನಿ ಅಂತ ಹೇಳಿ ಸ್ಲೇಟ್ ನ ಇಸ್ಕೋತಾರೆ. ಭೂಮಿ ಅವರು ಸಹ ಕೆಲಸ ಅಂತಾನೆ ಬರ್ದಿರ್ತಾರೆ. ಅದನ್ನ ನೋಡಿದಂತ ಆಂಕರ್ ಅವರು ಓ ಮೈ ಗಾಡ್ ಕೂಡ ಇಬ್ಬರದು ಸರಿ ಉತ್ತರ. ಆಂಕರ್ ಅವ್ರು ಹೇಳ್ತಾರೆ ನೀವಿಬ್ರು ಮೇರ್ ಫಾರ್ ಈಚ್ ಅದರ್ಗೆ ಅಂತ ಹೇಳ್ಬೋದು. ಒನ್ಸ್ ಅಗೇನ್ ಅಂತಿದ್ದಾಗೆ ಅಜಿತ್ ಮತ್ತೆ ಭೂಮಿ ಥ್ಯಾಂಕ್ ಯು ಹೇಳ್ತಾರೆ. ಭೂಮಿ ಅವರು ಮೈಕ್ ಇಸ್ಕೊಂಡು ನಮ್ ಸಾಹೇಬ್ರಿಗೆ ಅವ್ರು ಮಾಡೋ ಕೆಲಸ ಅಂದ್ರೆ ತುಂಬಾನೇ ಇಷ್ಟ. ಅಷ್ಟೇ ಅಲ್ಲ ನಮ್ ಸಾಹೇಬ್ರು ತುಂಬಾ ಗೌರವ ಕೊಡ್ತಾರೆ ಅವ್ರ ಕೆಲ್ಸಕ್ಕೆ. ಇಡೀ ನಮ್ ಕುಟುಂಬಕ್ಕೆ ಸಾಹೇಬ್ರು ಅಂದ್ರೆ ದೊಡ್ಡ ಹೆಮ್ಮೆ. ಇನ್ನು ಈ ಕಡೆ ಭೂಮಿ ಅವ್ರ ಮಾತುಗಳನ್ನೆಲ್ಲ ಕೇಳಿ ಫುಲ್ ಖುಷಿಯಾಗಿ ಅಲ್ಲಿರುವಂತಹ ಎಲ್ಲಾ ಕಪಲ್ಸ್ ಗಳು ಕ್ಲಾಪ್ಸ್ ನ ಹಾಕ್ತಿದ್ದಾರೆ. ಅಜಿತ್ ಮತ್ತೆ ಭೂಮಿ ಅವರು ಒಬ್ರು ಮುಖನ ಒಬ್ರು ನೋಡ್ಕೋತಾ ಇರ್ತಾರೆ. ಈ ಒಂದು ಸಂಚಿಕೆಯಲ್ಲಿ ಈ ಕಡೆ ಅಜಿತ್ ಮತ್ತೆ ಭೂಮಿ ಅವ್ರಿಗೆ ಆ ಒಂದು ರೆಸಾರ್ಟ್ ಕಡೆಯಿಂದ ಒಂದು ಪ್ರಪೋಸಿಂಗ್ ಇದು ನಡೆಯುತ್ತೆ. ಇನ್ನು ಭೂಮಿ ಅವ್ರಿಗೆ ಮತ್ತೆ ಅಜಿತ್ ಅವ್ರಿಗೆ ಆ ಓನರು ರಿಂಗ್ಗಳನ್ನ ಕೊಟ್ಬಿಟ್ಟು ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಳೋದಕ್ಕೆ ಹೇಳ್ತಾರೆ. ಇನ್ನು ಭೂಮಿ ಬಗ್ಗೆ ಮಾತಾಡೋದಕ್ಕೆ ಈ ಕಡೆ ಆಂಕರ್ ಅವರು ಹೇಳಿ ಒಂದು ಮುತ್ತನ್ನ ಕೊಡ್ಬೇಕಾಗಿ ಕೇಳ್ತಾರೆ. ಇನ್ನು ಆಂಕರ್ ಮಾತಿಗೆ ಈ ಕಡೆ ಅಜಿತ್ ಅವರು ಒಂದು ಹೆಣ್ಣು ಪ್ರೈವೇಸಿಗೆ ನಾನು ಧಕ್ಕೆ ತರುವಂತಹ ಕೆಲಸನ ಮಾಡಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಹೂವಿನ ಬೊಕ್ಕೆನೆಲ್ಲ ತೊಗೊಂಬಂದು ಭೂಮಿ ಅವ್ರಿಗೆ ಪ್ರಪೋಸ್ ಮಾಡಿ ರಿಂಗ್ನ ಎಕ್ಸ್ಚೇಂಜ್ ಮಾಡ್ಕೋತಾರೆ. ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋದಾದ್ರೆ ನನ್ನ ದೇಹದಲ್ಲಿ ಉಸಿರಿರೋವರೆಗೂ ನನ್ನ ಬಾಳ ಸಂಗತಿಯಾಗಿ ನನ್ನ ಜೊತೆನೇ ಇರಬಹುದು. ಐ ಲವ್ ಯು ಹೇಳುವಂತಹ ಮಾತು ಐ ಲವ್ ಯು ಭೂಮಿ ಅನ್ನೋದನ್ನ ಕೇಳಿ ಈ ಕಡೆ ಭೂಮಿ ಅವ್ರಿಗೆ ಒಂದ್ ರೀತಿ ಮುಜುಗರ ಆಗಿ ಸುತ್ತಮುತ್ತ ನೋಡಿ ಪ್ರಪೋಸಲ್ ನಿಂತಿರುವಂತಹ ಅಜಿತ್ ಅವ್ರ ಕೈಲಿರೋ ಬೊಕ್ಕೆನ ಈಸ್ಕೋತಾರೆ ಒಲ್ಲದ ಮನಸ್ಸಿಂದ. ಇನ್ನು ಈ ಸಂಚಿಕೆಗೆ ಮುಕ್ತಾಯವಾಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.